ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಹಗಲು ನಿಮ್ಮ ಪ್ಲ್ಯಾಂಟ್ಸ್ಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಗಲು ನಿಮ್ಮ ಪ್ಲ್ಯಾಂಟ್ ತುಂಬ ಸುಂದರವಾದ ಎಲೆಗಳನ್ನು ಹೊಂದಿರುವಂತಹ ಪ್ಲ್ಯಾಂಟ್, ಬೆಳೆಸೋದಕ್ಕೆ ತುಂಬ ಈಸಿ ಆಗಿರುವಂತಹ ಪ್ಲ್ಯಾಂಟ್. ಇಂಥ ಪ್ಲ್ಯಾಂಟ್ಗಳನ್ನು ಮನೆಯಲ್ಲಿ ಗಿಡಗಳನ್ನು ಬೆಳೆಸೋದು ಹೇಗೆ ಅಂಥೇಳಿ, ಮತ್ತು ಅದಕ್ಕೆ ಏನೆಲ್ಲ ಆಹಾರ, ಗಾಳಿ, ಬೆಳಕು ಎಲ್ಲದರ ಬಗ್ಗೆಯೂ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೋಣ ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ವಿಡಿಯೋಯಿಂದ ನಿಮಗೇನಾದ್ರು ಉಪಯೋಗ ಆಯಿತು ಅನಿಸಿದ್ರೆ, ಯಾರಿಗಾದರೂ ಉಪಯೋಗ ಇರೋ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಗಲು ನಿಮ್ಮ ಪ್ಲ್ಯಾಂಟ್ ಬೆಸ್ಟ್ ಆರ್ನಮೆಂಟಲ್ ಪ್ಲ್ಯಾಂಟ್ ಅಂದರೆ ತಪ್ಪಾಗಲಾರ್ದು. ಈ ಗಿಡದ ಎಲೆಗಳೇ ಅಷ್ಟು ಸುಂದರವಾಗಿರ್ತವೆ. ಈ ಗಿಡವನ್ನು ನಾವು ಅಲಂಕಾರಿಕ ಗಿಡವನ್ನಾಗಿ ಬೆಳೆಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಮೂಲೆಯಲ್ಲಿಟ್ಟರೂ ಸರಿ, ಆ ಮೂಲೆಯನ್ನು ಸುಂದರಗೊಳಿಸೋದಕ್ಕೆ, ಆ ಟೇಬಲನ್ನು ಸುಂದರಗೊಳಿಸೋದಕ್ಕೆ ಹಗಲು ನಿಮ್ಮ ಪ್ಲ್ಯಾಂಟ್ ತುಂಬ ಬೆಸ್ಟ್ ಪ್ಲ್ಯಾಂಟ್ ಅಂತ ಹೇಳ್ತೇನೆ. ಇದರಲ್ಲಿ ತುಂಬ ಕಲರ್ಸ್ಗಳೆಲ್ಲ ಬರ್ತವೆ. ಒಂದೇ 2-3 ಕಲರಲ್ಲ, ತುಂಬ ವೆರೈಟೀಸ್ ಕಲರ್ನಲ್ಲಿ ಈ ಅಗ್ಲೋನಿಮಾ ಪ್ಲ್ಯಾಂಟ್ ನಮಗೆ ಸಿಗುತ್ತೆ. ನನ್ನ ಹತ್ರ ಲಿಪ್ಟಿಕ್ ಅಗ್ಲೋನಿಮಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ಬುಷಿಯಾಗೆಲ್ಲ ಬಂದಿದೆ ಒಂದೊಂದು ಪಾಟಲ್ಲೇ. ಹಾಗೆ ಗ್ರೀನ್ ವಿತ್ ಪಿಂಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಗ್ರೀನಲ್ಲಿ ಡಾರ್ಕ್ ಪಿಂಕ್ ಇದೆ. ಇದು ರಾಣಿ ಪಿಂಕ್ ಎಲೆಗಳನ್ನು ಹೊಂದಿದೆ ಈ ಅಗ್ಲೋನಿಮಾ ಪ್ಲ್ಯಾಂಟ್. ಹಾಗೆ ಇಲ್ಲಿ ಸಿಲ್ವರ್ ಕಲರ್ ಕೆಲಾತಿ, ಅಗ್ಲೋನಿಮಾ ಕೆಲಾತಿ ಅಂತ ಹೇಳಿ ಇದನ್ನು ಕರೀತಾರೆ. ಇಲ್ಲಿ ನೋಡಿ ಪಿಂಕ್, ಗ್ರೀನ್ ವಿತ್ ಪಿಂಕ್ ಇದೆ, ಪಿಂಕ್ ಸ್ಟೆಮ್ ಇದೆ. ಹಾಗೆಯೇ ಇಲ್ಲಿ ವೈಟ್ ಸ್ಟೆಮ್ ಇದೆ, ವೈಟ್ ಸ್ಟೆಮ್, ಗ್ರೀನ್ ಕಲರ್ ಅಗ್ಲೋನಿಮಾ ಪ್ಲ್ಯಾಂಟ್ ಇದೆ. ಇಷ್ಟು ಕಲರು ನನ್ನ ಹತ್ರ ಅಗ್ಲೋನಿಮಾ ಪ್ಲ್ಯಾಂಟಲ್ಲಿ ಇದೆ. ಹೀಗೆ ಅನೇಕ ರೀತಿಯ ಬಣ್ಣದ ಎಲೆಗಳನ್ನು ಹೊಂದಿರುವ ಗಿಡಗಳನ್ನು ನೋಡೋದರ ಜೊತೆಗೆ ಈ ಗಿಡ ಗಾಳಿಯನ್ನು ಶುದ್ಧಗೊಳಿಸುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ನಮ್ಮ ಮನೆಯಲ್ಲಿ ವಾತಾವರಣದಲ್ಲಿ ಏನಾದರೂ ಕಲುಷಿತವಾಗಿದ್ದರೆ ಗಾಳಿಯನ್ನು ಶುದ್ಧಗೊಳಿಸಿ ಒಳ್ಳೆಯ ಗಾಳಿಯನ್ನು ನಮಗೆ ಈ ಪ್ಲ್ಯಾಂಟಿಂದ ಸಿಗುತ್ತೆ. ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಈ ಪ್ಲ್ಯಾಂಟ್ ಲೊಕೇಶನ್ ಬಗ್ಗೆ ನಾವೆಲ್ಲಿ ಇಡಬೇಕು ಈ ಪ್ಲ್ಯಾಂಟ್ನ ಅಂತ ಹೇಳೋದಾದರೆ, ಈ ಪ್ಲ್ಯಾಂಟ್ ನೇರವಾದ ಸೂರ್ಯನ ಕಿರಣಗಳು ಬೀಳದಂತಹ ಜಾಗದಲ್ಲಿ, ತುಂಬ ಬಿಸಿಲು ಬೀಳದಂತಹ ಜಾಗದಲ್ಲಿ ನಾವು ಈ ಪ್ಲ್ಯಾಂಟ್ನ ಇಡಬೇಕಾಗುತ್ತೆ. ತುಂಬ ಬಿಸಿಲಿರೋ ಕಡೆ ಮತ್ತು ತುಂಬ ಗಾಳಿ ಎಲ್ಲ ಬೀಸೋ ಕಡೆ ಈ ಪ್ಲ್ಯಾಂಟ್ ಇಟ್ಟರೆ ಪ್ಲ್ಯಾಂಟ್ ಹಾಳಾಗೋವಂಥ ಚಾನ್ಸಸ್ ಇದೆ. ಬಿಸಿಲಿನಂತೂ ಈ ಪ್ಲ್ಯಾಂಟ್ ಸಹಿಸೋದೇ ಇಲ್ಲ, ಎಲೆಗಳೆಲ್ಲ ಬರ್ನಾಗಿ ಹೋಗ್ತವೆ. ಹಾಗಾಗಿ ಇದಕ್ಕೇನಿದ್ರೂ ಬೆಳಗಿನ ಬಿಸಿಲು, ಅಂದರೆ ಬೆಳಗ್ಗಿಂದ ಒಂದು 10 ಗಂಟೆವರೆಗೆ ಬಿಸಿಲು ಬರುತ್ತಲ್ಲ, ಅಷ್ಟು ಬಿಸಿಲಲ್ಲಿ ಈ ಪ್ಲ್ಯಾಂಟ್ಗಳನ್ನ ಇಟ್ಟರೆ ಈ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬುಷಿಯಾಗಿ ಒಂದೇ ಪಾಟಲ್ಲಿ ಗ್ರೋ ಆಗ್ತವೆ. ಅದಕ್ಕೆ ಈ ಪ್ಲ್ಯಾಂಟ್ ನಮ್ಮ ಮನೆಯಲ್ಲಿ 10 ಗಂಟೆವರೆಗೆ ಬಿಸಿಲು ಬರೋ ಅಂತಹ ಬಾಲ್ಕನಿಯಲ್ಲಿ ನಾನು ಈ ಪ್ಲ್ಯಾಂಟ್ಗಳನ್ನು ಇಟ್ಟಿದ್ದೇನೆ. ಹಾಗೆ ಈ ಗಿಡಗಳು ನರ್ಸರಿಯಲ್ಲಿ ತುಂಬ ಈಸಿಯಾಗಿ ಸಿಗ್ತವೆ. ಎಲ್ಲ ನರ್ಸರಿಗಳಲ್ಲೂ ಇರುತ್ತೆ. ಅದು ತುಂಬ ಕಲರ್ಸ್ಗಳಲ್ಲಿ ತುಂಬ ಬುಷಿ ಆದಂತಹ ಪ್ಲ್ಯಾಂಟ್ ಹೊಂದಿದಂತಹ ಪಾಟ್ಗಳಲ್ಲಿ ಸಿಗ್ತವೆ. ಆದರೆ ತುಂಬ ಕಾಸ್ಟ್ಲಿ. ಸಿಂಗಲ್ ಗಿಡ ಇರೋಂಥ ಒಂದು ಪ್ಲ್ಯಾಂಟ್ ಇರೋವಂಥದ್ದನ್ನು ತರ್ತೀನಿ ಅಂದ್ರೇ 150 ಎಲ್ಲ ಕೊಡಬೇಕು. ಬುಷಿಯಾಗಿರೋಂತಹ ಪಾಟ್ ಫುಲ್ ಗಿಡ ಇದೆ ಅಂಥ ಪಾಟ್ಗಳನ್ನು ನಾವು ತರ್ತೀವಿ ಅಂದಾಗ ಮಿನಿಮಮ್ ಒಂದು 500, 600, 300ಇಂದ 500ವರೆಗೂ ಕೂಡ ಇದ್ರದ್ದು ಬೆಲೆ ಇರುತ್ತೆ. ಕಾಸ್ಟ್ಲಿ ಆದ್ರೂ ಏನು ಲಾಸ್ ಆಗೋಲ್ಲ. ಗಿಡಗಳು ನಮ್ಮ ಮನೆಗೆ ಬಂದ ಮೇಲೆ ಬೆಳೀತಾ ಅದರಲ್ಲೇ ಹೊಸ ಗಿಡಗಳು ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಹೇಗೆ ಬೆಳೀತಾ ಇದೆ. ಹಾಗಾಗಿ ದುಡ್ಡು ಕೊಟ್ಟರೂ ಕೂಡ ಗಿಡನ ತರಬಹುದು. ಇದನ್ನು ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ. ಆದರೆ ಏನಂದರೆ ಒಂದೊಂದು ನರ್ಸರಿನಲ್ಲಿ ಒಂದೊಂದು ರೇಟ್ ಇರುತ್ತೆ.
ಅದೇ ಕನ್ಫ್ಯೂಷನ್ ಆಗೋದು, ಯಾವುದಕ್ಕೆ ಏನು ಬೆಲೆ ಕೊಡಬೇಕು ಅಂತ ಒಂದೊಂದು ಸಾರಿ ನಿಖರವಾಗಿ ಹೇಳೋದಕ್ಕೆ ಬರೋದೇ ಇಲ್ಲ. ಈ ಗಿಡಗಳಿಗೆ ವಾತಾವರಣದ ಬಗ್ಗೆ ಹೇಳೋದಾದರೆ 35 ಡಿಗ್ರಿ ಸೆಲ್ಸಿಯಸ್ಸಿಂದ 18 ಡಿಗ್ರಿ ಸೆಲ್ಸಿಯಸ್ವರೆಗೆ ಇದು ಬಿಸಿಲನ್ನು ತಡೆಯುತ್ತೆ. ಈ ಗಿಡ ಒಂದು ರೀತಿ ಬಿಸಿಲನ್ನು ಕೂಡ ಸಹಿಸ್ಕೊಳ್ಳಲ್ಲ, ಹಾಗೆ ಹೆಚ್ಚು ಚಳಿಯಾದರೂ ಕೂಡ ಈ ಗಿಡ ಸಹಿಸ್ಕೊಳ್ಳೋದಿಲ್ಲ. ಆಗ ಗಿಡದ ಎಲೆಗಳು ಹೀಗೆ ಬರ್ನ್ ಆಗೋದಕ್ಕೆ, ಒಣಗೋದಕ್ಕೆ, ಗಿಡ ಸ್ಟ್ರೆಸ್ಗೆ ಒಳಗಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಗಿಡಗಳನ್ನು ಯಾವ ಕ್ಲೈಮೇಟ್, ಚಳಿ ಹೆಚ್ಚಾದರೂ ಅಥವಾ ಬಿಸಿಲು ಹೆಚ್ಚಾದರೂ ಅಂತಹ ಸಂದರ್ಭಗಳಲ್ಲಿ ಈ ಗಿಡಗಳನ್ನು ನಾವು ಇಂಡೋರಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಆಗ ಗಿಡ ಆರೋಗ್ಯವಾಗಿರುತ್ತೆ. ಇಲ್ಲಾಂದರೆ ನೋಡಿ ರೀತಿ ಒಣಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಗಿಡಗಳನ್ನು ಸ್ವಲ್ಪ ಹೆಚ್ಚು ಬಿಸಿಲು ಬೀಳದೇ ಇರೋಂತಹ ಜಾಗಗಳಲ್ಲಿ ಇಡೋದು ಒಳ್ಳೆಯದು. ಈ ರೀತಿ ಒಣಗಿದ ಎಲೆಗಳನ್ನೆಲ್ಲ ನಾವು ಆವಾಗಲೇ ಕ್ಲೀನ್ ಮಾಡಿಬಿಟ್ರೆ ಗಿಡಗಳಿಗೆ ರೋಗ ತಗಲೋದು ಕಡಿಮೆ ಆಗುತ್ತೆ. ಇಲ್ಲಾಂದರೆ ನೋಡಿ ಈ ರೀತಿ ಬಿಳಿಯಾಗಿ ಫಂಗಸ್ ಅಟ್ಯಾಕ್ ಆಗೋದು ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಗಿಡ ಹಾಳಾಗೋದು ಜಾಸ್ತಿ ಆಗುತ್ತೆ. ಹಾಳಾಗೋದಕ್ಕೆ ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ನಾವೇ ನೋಡಿ ಹೀಗೆ ಕ್ಲೀನ್ ಮಾಡ್ಕೊಳ್ಬೇಕು ಆವಾಗ ಈ ಗಿಡವನ್ನು, ಸ್ಟೆಮ್ಮನ್ನ. ಹಾಗೆಯೇ ಈ ಗಿಡಗಳ ಪಾಟ್ ಸೈಜ್ ಬಗ್ಗೆ ಹೇಳ್ಬೇಕಂದ್ರೆ 6 ಇಂದ 8 ಇಂಚ್ ಪಾಟು ಸಾಕು. 4ರಿಂದನೇ ಸಾಕು, 4, 5, 6 ಈ ಥರ 8 ಇಂಚು ಮ್ಯಾಕ್ಸಿಮಮ್ ಸಾಕು. ತುಂಬ ದೊಡ್ಡ ಪಾಟ್ಗಳಾದರೆ ನೀರು ನಿಂತು ಮಣ್ಣಿನಲ್ಲಿ ಗಿಡ ಹಾಳಾಗುವಂತಹ, ಫಂಗಸ್ ಆಗುವಂತಹ, ರೂಟ್ಗಳು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೀವು ನೋಡ್ಬೋದು, ಇದು 4 ಇಂಚ್ ಪಾಟು, ಇಲ್ಲೇ ಎಷ್ಟು ಬುಷಿಯಾಗಿ ಗಿಡಗಳು ಬೆಳೆದಿದೆ ಅಂತ ನೀವು ನೋಡ್ಬೋದು. ಹಾಗಾಗಿ ತುಂಬ ದೊಡ್ಡ ಪಾಟ್ಗಳಲ್ಲಿ ಈ ಗಿಡವನ್ನು ಬೆಳೆಸುವಂತಹ ಅಗತ್ಯ ಏನಿಲ್ಲ. ನಮ್ಮ ಮನೆಯಲ್ಲೂ ಕೂಡ ತುಂಬ ಪಾಟ್ಗಳು, ಎಲ್ಲ ಪಾಟ್ಗಳು ಚಿಕ್ಕದೆ ನೀವು ನೋಡ್ಬೋದು. ಇವೆಲ್ಲ ವರ್ಷದ ಹತ್ರ ಆಗಿದೆ ಈ ಪಾಟ್ಗಳಿಗೆ. ನೋಡಿ ಇವೆಲ್ಲ ಆನ್ಲೈನಿಂದ ತರಿಸಿದಂಥ ಗಿಡಗಳು. ಇವೆಲ್ಲ ಚಿಕ್ಕ ಪಾಟಲ್ಲೇ ಇದೆ, ಬಟ್ ಎಷ್ಟು ಬುಷಿಯಾಗಿ ಎಷ್ಟೊಂದು ಗಿಡಗಳು ಬರ್ತಾ ಇದೆ ನೋಡಿ. ಬಟ್ ನಾನು ಇವನ್ನ ಚೇಂಜೇ ಮಾಡಿಲ್ಲ, ಹೀಗೆ ಇಟ್ಕೊಂಡಿದ್ದೀನಿ, ರಿಪೋರ್ಟೇ ಮಾಡಿಲ್ಲ. ಬಟ್ ಹಾಗಾಗಿ ನೋಡ್ಬೋದು, ಚಿಕ್ಕ ಪಾಟ್ಗಳಲ್ಲೇ ಕೂಡ ಈ ಗಿಡಗಳನ್ನು ನಾವು ಆರಾಮಾಗಿ ಬೆಳೆಸ್ಬೋದು. ನೋಡಿ ಇದು ಅಷ್ಟೇ, ಒಂದು 4-5 ಇಂಚಿದೆ ಈ ಪಾಟು ಉದ್ದ. ಆದರೆ ನೋಡಿ ಎಷ್ಟು ಗಿಡಗಳಿದೆ. ಹಾಗಾಗಿ ಚಿಕ್ಕ ಪಾಟ್ಗಳಲ್ಲಿ ಕೂಡ ಈ ಗಿಡಗಳನ್ನು ಆರಾಮಾಗಿ ನಾವು ಬೆಳೆಸಬಹುದು. ದೊಡ್ಡ ಪಾಟೇ ಕೊಡಬೇಕು ಅಂತೇನಿಲ್ಲ. ದೊಡ್ಡ ಪಾಟ್ ಕೊಟ್ಟರೆ ಅದೇ ನೀರು ಜಾಸ್ತಿಯಾಗಿ ಗಿಡಗಳು ಹಾಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಚಿಕ್ಕ ಪಾಟೇ ಸಾಕು. ಹಾಗೆ ಈ ಪ್ಲ್ಯಾಂಟು ತುಂಬ ಸ್ಲೋ ಆಗಿ ಬೆಳೆಯೋದು, ತುಂಬ ಫಾಸ್ಟಾಗೇನು ಬೆಳೆಯಲ್ಲ. ಗಿಡಗಳು ತುಂಬ ಬೇಗ ಉದ್ದ ಆಗಲ್ಲ. ಹಾಗೆ ಇದು ರೂಟ್ಗಳಲ್ಲೇ ಹೊಸ ಗಿಡಗಳನ್ನು ಕೂಡ ಈ ಪ್ಲ್ಯಾಂಟ್ ಮಾಡುತ್ತೆ. ಅಲ್ಲೇ ಬೇಬಿ ಪ್ಲ್ಯಾಂಟ್ಗಳು ಬರ್ತವೆ. ಹಾಗಾಗಿ ತುಂಬ ದೊಡ್ಡ ಪಾಟೆಲ್ಲ ಕೊಟ್ಟು ಏನು ಬೆಳೆಸೋಂತಹ ಅಗತ್ಯ ಇಲ್ಲ ಈ ಪ್ಲ್ಯಾಂಟ್ಗೆ. ಅಲ್ಲಲ್ಲೇ ನೋಡಿ ಈ ರೀತಿ ಹೊಸ ಪ್ಲ್ಯಾಂಟ್ಗಳು ಬರುತ್ತೆ ನಮಗೆ, ಹೊಸ ಗಿಡಗಳು ಅಲ್ಲಲ್ಲೇ ಬರ್ತವೆ. ಬೇರು ತುಂಬ ಏನು ದೊಡ್ಡ ಬೇರನ್ನೇನು ಹೊಂದಿರೋದಿಲ್ಲ ಈ ಗಿಡ. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಹೊಸ ಪಾಟ್ ಬರೋದಕ್ಕೆ ನೋಡಿ ಎಷ್ಟು ಚಿಕ್ಕ ಪಾಟ್ ಇದು. ಅದರಲ್ಲೇ ಇವಾಗ 2 ಹೊಸ ಗಿಡ ನೋಡಿ, ಇಲ್ಲೂ ಒಂದಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. 3 ಹೊಸ ಗಿಡ ನೋಡಿ, ಇಲ್ಲೂ ಒಂದು 4 ಹೊಸ ಗಿಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಪಾಟ್ ಮಾತ್ರ ತುಂಬ ಚಿಕ್ಕದು. ಹಾಗಾಗಿ ಈ ಗಿಡಕ್ಕೆ ದೊಡ್ಡ ಪಾಟೇನು ಕೊಟ್ಟು ಬೆಳೆಸುವಂತಹ ಅಗತ್ಯವಿಲ್ಲ. ನೋಡಿ ಇಲ್ಲಿ ಎಲ್ಲ ಗಿಡಗಳು ಆಲ್ರೆಡಿ ಬೆಳೆದಿದೆ ಕೂಡ, ಇಲ್ಲಿ ನೋಡ್ಬೋದು. ಹಾಗಾಗಿ ಇದಕ್ಕೆ ಚಿಕ್ಕ ಪಾಟನ್ನು ಕೊಟ್ಟರೆ ಸಾಕು, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ನೀರನ್ನು ಕೂಡ ನಾವು ಕಡಿಮೆ ಹಾಕೋದ್ರಿಂದ, ಮತ್ತು ಚಿಕ್ಕ ಪಾಟ್ ಆಗಿರೋದ್ರಿಂದ ನೀರನ್ನು ಕಡಿಮೆ ಹಾಕ್ತೀವಿ. ಮತ್ತು ಈ ಗಿಡಕ್ಕೇನು ನೀರಿನ ವಿಚಾರ ಹೇಳ್ಬೇಕಂದ್ರೆ ಡೈಲಿ ನೀರು ಕೊಡೋಂತಹ ಅಗತ್ಯ ಇಲ್ಲ. ನೀವು ಈ ಗಿಡನ ಇಟ್ಬಿಟ್ಟು ಒಂದು ವಾರಕ್ಕೆ ಒಂದು ದಿವಸ ನೀರು ಕೊಟ್ಟರೂ ಸಾಕು. ತುಂಬ ನೀರನ್ನು ಹಾಕಬೇಕು, ಇನ್ನು ತುಂಬ ಕೇರ್ ಮಾಡಬೇಕು ಅಂತೇನಿಲ್ಲ. ಸ್ಲೋ ಗ್ರೋತ್ ಆಗಿರೋದ್ರಿಂದ ನಾವು ಈ ಗಿಡಕ್ಕೆ ತುಂಬ ಕೇರ್ ಮಾಡುವಂತಹ ಅಗತ್ಯ ಇಲ್ಲ. ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತ ಹೇಳ್ಬೋದು ಈ ಗಿಡವನ್ನು. ಅಷ್ಟು ಕಡಿಮೆ ಕೇರನ್ನು ಕೇಳುತ್ತೆ ಈ ಗಿಡ. ಹಾಗಾಗಿ ಈ ಗಿಡವನ್ನು ಬೆಳೆಸೋದು ಕೂಡ ತುಂಬ ಸುಲಭ ಆಗಿರೋದ್ರಿಂದ, ಬುಷಿಯಾಗಿ ಬೆಳೆಯೋದ್ರಿಂದ ದುಡ್ಡು ಕೊಟ್ಟು ಈ ಗಿಡವನ್ನು ನರ್ಸರಿಗಳಿಂದ ತಂದರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈ ಗಿಡಕ್ಕೆ ನೀರನ್ನ ಹಾಕಬೇಕಾದ್ರೆ ಪಾಟೆಲ್ಲ ತುಂಬ ಡ್ರೈ ಆಗಿರಬೇಕು. ಅಂತಹ
ಇದನ್ನು ನೋಡಿ ಈ ಗಿಡಕ್ಕೆ ನೀರು ಹಾಕಬೇಕೇ ಹೊರತು ಪದೇ ಪದೇ ನೀರು ಹಾಕುವಂತಹ ಅಗತ್ಯವಿಲ್ಲ ಈ ಗಿಡಕ್ಕೆ. ಆದರೆ ತುಂಬ ಬ್ಯೂಟಿಫುಲ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಹಾಗೆ ಈ ಗಿಡಗಳನ್ನು ನಾನು ಆಗಲೇ ಹೇಳ್ದಂಗೆ ಗಿಡ ಹಾಳಾಗಬಾರ್ದು ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಈ ರೀತಿ ಹಳೆಯ ಎಲೆಗಳನ್ನು ನಾವು ತೆಗಿತಾ ಇರಬೇಕು. ಹಳೆಯ ಎಲೆಗಳನ್ನು ತೆಗೆಯೋದ್ರಿಂದ ಗಿಡವನ್ನು ಹೆಚ್ಚು ವರ್ಷಗಳ ಕಾಲ ಉಳಿಸ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೋಡಿ, ನಾವು ತೆಗಿಲಿಲ್ಲ ಅಂದರೆ ನೋಡಿ ಈ ರೀತಿ ಬಿಳಿ ಬಿಳಿ ಬಣ್ಣದ ಬೂಸ್ಟ್ ಥರ ಬಂದು ಅದೇ ಫಂಗಸ್ ಆಗಿ ಗಿಡ ಸಾಯುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಗಿಡದಲ್ಲಿ ಕೇರ್ ಮಾಡಬೇಕಾಗಿರೋ ಅಂತಹ ಪ್ರಮುಖ ಅಂಶನೇ ಇದ್ರದ್ದು ಲೀವ್ಸ್ನ ನಾವು ಡ್ಯಾಮೇಜ್ ಆದಂತಹ ಎಲೆಗಳನ್ನ ಮತ್ತು ಹಳದಿ ಆದಂತಹ ಎಲೆಗಳನ್ನ ಈ ರೀತಿ ತೆಗಿಬೇಕು. ಅದು ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗಿರುತ್ತೆ ಈ ಗಿಡದಲ್ಲಿ. ಹಾಗೆ ನೋಡಿ ಈ ರೀತಿ ಇರುತ್ತಲ್ಲ, ಇಂಥವನ್ನು ಕೂಡ ನಾವು ತೆಗೆದು ಬಿಡಬೇಕು. ಇದರಿಂದನೂ ಕೂಡ ಫಂಗಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಹೊಸ ಗಿಡ ಬರಲ್ಲ. ಈ ಥರ ಎಲ್ಲ ಈ ಲೀವ್ಸ್ಗಳನ್ನ ಈ ಒಣಗಿದಿರೋದನ್ನೆಲ್ಲ ನಾವು ಇಲ್ಲಿ ಬಿಟ್ಟರೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಇದೆಲ್ಲ ಇದ್ದರೆ ಸ್ಟೆಮ್ಮು ಹಾಳಾಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಗಿಡದ ಸ್ಟೆಮ್ಮು ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ಹೀಗೆ ತೆಗೆಯೋದು ಒಳ್ಳೆಯದು. ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಯಾವಾಗಲೂ. ಸ್ಟೆಮ್ನ ಇಲ್ಲಿ ಬರುವಂತಹ ಈ ವೇಸ್ಟ್ಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಸ್ಟೆಮ್ಮು ನೀಟಾಗಿ ಶುದ್ಧವಾಗಿ ಇರುತ್ತೆ, ಕ್ಲೀನಾಗಿ. ಇಲ್ಲಾಂದರೆ ಫಂಗಸ್ ಅಟ್ಯಾಕ್ ಆಗೋದಕ್ಕೇನು ಹೆಚ್ಚಿಗೆ ದಿನ ಏನು ತಗೊಳ್ಳಲ್ಲ, ಬೇಗ ತಗೊಳುತ್ತೆ. ಬೇಗ ಫಂಗಸ್ ಅಟ್ಯಾಕ್ ಆಗುತ್ತೆ. ಆಮೇಲೆ ನಾವು ಇದನ್ನ ರಿಪೇರಿ ಕೂಡ ಮಾಡ್ಕೊಳಕ್ಕಾಗಲ್ಲ. ಆಲ್ರೆಡಿ ನನ್ನ ಹತ್ರ ಈ ರೀತಿಯ ಗಿಡಗಳನ್ನು, ಈ ಕಲರ್ ಗಿಡಗಳನ್ನು ನಾನು ಸುಮಾರು ಹಾಳು ಮಾಡಿಕೊಂಡೆ. ನೋಡಿ, ನಾವು ಕ್ಲೀನ್ ಮಾಡದೇ ಇರೋದ್ರಿಂದ ನೋಡಿ ಇವೆಲ್ಲ ಫಂಗಸ್ ಅಟ್ಯಾಕ್ ಆಗಿ ನೋಡ್ಬೋದು ಸ್ಟೆಮ್ ಎಷ್ಟು ಹಾಳಾಗಿದೆ ಅಂತ. ನನ್ನ ಹಿಂದಿನ ವಿಡಿಯೋವನ್ನು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನಾನು ಗಮನಿಸ್ಕೊಳ್ಳಿಲ್ಲ. ಹಾಗೆ ಈ ಗಿಡದ ಒಂದು ಆಯಸ್ಸೇನಿದೆ ಅದು ಅಂದರೆ ಬೆಳವಣಿಗೆ ವರ್ಷ ಅಂತ ಹೇಳ್ಬೋದೇನೋ, ಅದು ಒಂದು 2 ವರ್ಷ ಅಂತೆ. ಅದು 2 ವರ್ಷ ಆದಮೇಲೆ ಗಿಡ ಸ್ಟೆಮ್ ಕೂಡ ಹಾಳಾಗೋದಕ್ಕೆ ಆರಂಭಗೊಳ್ಳುತ್ತಂತೆ. ಹಾಗಾಗಿ ನಾವು ಈ ಥರ ಸ್ಟೆಮ್ಮು ಬೆಳೀತಾ ಇದೆ ಅಂತೇಳಿ ಅಂದರೆ ಇಲ್ಲಿ ಒಳಗಡೆಯಿಂದ ಮತ್ತೊಂದು ಗಿಡ ಬಂದರೆ ಪರವಾಗಿಲ್ಲ. ನಂದು ಆ ಥರ ಮತ್ತೆ ಗಿಡ ಬರಲೇ ಇಲ್ಲ. ಇರೋ ಸ್ಟೆಮ್ಮೆ ಕರೆಕ್ಟಾಗಿ ಹಾಳಾಗೋದಕ್ಕೆ ಶುರುವಾಯಿತು. ಏನು ಅಂತಲೇ ಗೊತ್ತಾಗಲಿಲ್ಲ. ಈಗ ಈ ರೆಡ್ ಲಿಪ್ಟಿಕ್ ಕಲರೆಲ್ಲ ಆರಾಮಾಗಿ ಬೇರೆ ಬೇರೆ ಗಿಡ ಬಂತು. ಬಟ್ ಈ ಕಲರ್ದು ಯಾಕೋ ನನಗಿಲ್ಲಿ ಗಿಡಗಳು ಬರಲೇ ಇಲ್ಲ. ಹಾಗಾಗಿ ಗಿಡ ಈ ರೀತಿ ಹಾಳಾಯಿತು. ನೋಡಿ, ಸ್ಟೆಮ್ಮು ಈಗ ಕ್ಲೀನ್ ಮಾಡಿದ್ದೀನಿ, ಬಟ್ ಏನು ಪ್ರಯೋಜನ ಇಲ್ಲ. ಇಲ್ಲಿ ನೋಡಿ, ಯಾವುದು ಬರೋ ಥರ ಕಾಣಿಸ್ತಾ ಇಲ್ಲ. ಹಾಗಾಗಿ ಗಿಡ ಹಾಳಾಗದೇ ಇರಬೇಕು ಅಂದರೆ ನಾವು ಆ ರೀತಿ ಗಿಡಗಳಲ್ಲಿ ಹಳೆ ಎಲೆಗಳನ್ನೆಲ್ಲ ತೆಗೆದು ಗಿಡನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನೋಡಬೇಕು. ಹಾಗೆ ಗಿಡಕ್ಕೆ ಒಂದು ಏಜ್ ಅಂತ ಆಗ್ತಾ ಇದ್ದಾಗ ಆ ಸ್ಟೆಮ್ಗಳನ್ನು ಕಟ್ ಮಾಡಿ ನಾವು ಬೇರೆ ಗಿಡ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಈ ಗಿಡವನ್ನು ಸ್ಟೆಮ್ ಕಟ್ಟಿಂಗಿಂದ ಹೇಗೆ ಪ್ರೊಪಗೇಷನ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಆಲ್ರೆಡಿ 2 ಬೇಬಿ ಪ್ಲ್ಯಾಂಟ್ಸ್ ಬರ್ತಾಯಿದೆ, ನೋಡ್ಬೋದು. ಮಣ್ಣು ಏನು ಜಾಸ್ತಿ ಇಲ್ಲ, ಪಾಟು ಏನು ದೊಡ್ಡದಲ್ಲ, ಇದು ಮಣ್ಣು ಏನು ಜಾಸ್ತಿ ಇಲ್ಲ. ಆದರೂ ಕೂಡ ಗಿಡ ಆರೋಗ್ಯವಾಗಿ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತೇನೆ ನಾನು. ಹೀಗೆ ಗಿಡವನ್ನು ಕಟ್ ಮಾಡ್ಕೊಂಡಿದ್ದೀನಿ, ತಲೆ ಭಾಗವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಗಿಡದ ಕೆಳಗಡೆ ಇರುವಂತಹ ಎಲ್ಲ ಎಲೆಗಳನ್ನು ನಾನು ತೆಗಿತಾ ಇದ್ದೀನಿ. ಹೀಗೆ ಕ್ಲೀನ್ ಮಾಡಿಕೊಳ್ಬೇಕು. ಆಗ ಬೇರು ಸರಾಗವಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ತುಂಬ ಪ್ರಮುಖ. ಈ ಗಿಡಗಳನ್ನು ನಾವು ಹೊಸ ಗಿಡಗಳನ್ನಾಗಿ ಮಾಡಿಕೊಳ್ಳುವಾಗ, ನೆಡುವಾಗ ಬೇರೆ ಪಾಟ್ಗೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ನೆಡಬೇಕಾಗುತ್ತೆ. ನೋಡಿ, ಈಗ ನಾನು ಈ ಗಿಡದ ಸ್ಟೆಮ್ನ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಫಂಗಸ್ ಆಗದೇ ಇದ್ದಂಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಈ ಗಿಡನ ಒಂದು ಪಾಟ್ಗೆ ನೆಡೋಣ. ಈ ಗಿಡಗಳಿಗೆ ಫಂಗಸ್ ಅಟ್ಯಾಕ್ ಆಗದೇ ಇರಲಿ ಅಂತೇಳಿ ಸಾಫಿ ಫಂಗಸ್ ಪೌಡರನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಸ್ಟೆಮ್ ಇದೆಯಲ್ಲ, ಸ್ಟೆಮ್ಗೂ ಕೂಡ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಟೆಮ್ಮಿಂದ ನೀರು ಹೋಗಿ ಹಾಳಾಗಬಾರ್ದು ಸ್ಟೆಮ್ ಅಂಥೇಳಿ. ಆಗ ನಮಗೆ ಹೊಸ ಗಿಡ ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ನಾನು ಈ ರೀತಿ ಕಟ್ ಮಾಡಿದ್ದೀನಲ್ಲ, ಈ ಸ್ಟೆಮ್ಗೂ ಕೂಡ ನಾನು
ಫಂಗಸ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಅಪ್ಲೈ ಮಾಡೋದ್ರಿಂದ ಗಿಡಗಳಿಗೆ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ಡ್ಯಾಮೇಜ್ ಆಗಲ್ಲ, ಯಾವುದೇ ರೀತಿ ಡ್ಯಾಮೇಜ್ ಕೂಡ ಗಿಡಗಳಿಗೆ ಬರೋದಿಲ್ಲ. ಈ ಗಿಡನ ನೆಡೋದಕ್ಕೆ ನಾನು ರೂಟ್ ಹಾರ್ಮೋನ್ ಪೌಡರ್ನ, ಗ್ರೋ ರೂಟ್ ಪೌಡರ್ನ ರೂಟ್ ಹಾರ್ಮೋನ್ ಪೌಡರ್ ಆಗಿ ಬಳಸ್ತಾ ಇದ್ದೀನಿ. ಹಾಗೆಯೇ ಒಂದು ಪಾಟಲ್ಲಿ ನಾನು ಮಣ್ಣು ಮತ್ತು ಕೊಕೊಫಿಟ್ ಮತ್ತು ಕಾಂಪೋಸ್ಟ್ 3 ಕೂಡ ಮಿಕ್ಸ್ ಆಗಿದೆ ಈ ಪಾಟಲ್ಲಿ. ಈ ಪಾಟ್ಗೆ ನಾನು ಈ ಸ್ಟೆಮ್ನ ನಾನು ಹಾಕ್ತಾಯಿದ್ದೀನಿ. ಹೀಗೆ ಹಾಕಿ ಹೀಗೆ ಗಿಡನ ರಿಪಾಟಿಂಗ್ ಕೆಲಸನ ಮಾಡ್ತಾಯಿದ್ದೀನಿ. ಹೀಗೆ ಸ್ಟೆಮ್ಗಳನ್ನ ಕಟ್ ಮಾಡಿ ಇದು ಒಂದು ರೀತಿ ಮದರ್ ಪ್ಲ್ಯಾಂಟ್ ಅನ್ನೋದಕ್ಕಿಂತ ಮದರ್ ರೂಟ್ ಪಾಟ್ ಅಂತ ನಾನು ಹೇಳ್ಬೋದು. ಈ ಒಂದೇ ಪಾಟಿಂದ ನನಗೆ ಇಷ್ಟೊಂದು ಗಿಡಗಳು ನಮ್ಮ ಮನೆಯಲ್ಲಿ ಸಿಕ್ಕಿರೋದು. ನೀವೇ ನೋಡಿ ಎಷ್ಟೊಂದು ಗಿಡ ಇದೆ ಈ ಪಾಟಲ್ಲಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಗಿಡಗಳನ್ನ ಮಾಡ್ಕೊಂಡಿರೋದೇ ಹೀಗೇ. ಇಲ್ಲಿ ಉದ್ದ ಆದಂತಹ ಗಿಡಗಳನ್ನ ನಾನು ಆವಾಗವಾಗ ಕಟ್ ಮಾಡ್ಕೊಳ್ತೀನಿ. ಬೆಳೆದಂತಹ ಗಿಡಗಳನ್ನ ನೋಡಿ, ಇವಾಗ ಇದು ಕಟ್ಟಿಂಗ್ಗೆ ರೆಡಿಯಾಗಿದೆ. ಈ ಗಿಡ ಇದನ್ನು ಕಟ್ ಮಾಡಿಕೊಂಡ್ರೆ ನಮಗಿಲ್ಲೇ ನೋಡಿ ಬಿಟ್ಬಿಟ್ರೆ ಹಾಳಾಗಿಬಿಡ್ತವೆ ಗಿಡಗಳು. ಹಾಗಾಗಿ ಇದನ್ನು ಇವಾಗ ಕಟ್ ಮಾಡಿಕೊಂಡ್ರೆ ನನಗೆ ಹೊಸ ಗಿಡ ಮತ್ತೆ ಇಲ್ಲೇ ಹೊಸ ಗಿಡಗಳು ಈ ಪಾಟಲ್ಲಿ ಸಿಗ್ತವೆ. ಹಾಗಾಗಿ ಇದನ್ನು ಮದರ್ ರೂಟ್ ಪಾಟ್ ಅಂತ ನಾನು ಹೇಳಿ ಇಟ್ಕೊಂಡಿದ್ದೀನಿ ಈ ಗಿಡವನ್ನು, ಈ ಪಾಟನ್ನು. ಹಾಗೆ ಇದರಲ್ಲಿದ್ದ ಗಿಡ ಕೂಡ ತುಂಬ ಉದ್ದ ಆಗಿತ್ತು, ಅದನ್ನು ಕೂಡ ಕಟ್ ಮಾಡಿ ತೆಗೆದುಬಿಟ್ಟೆ. ಹಾಗೆ ತೆಗೆದಂಥ ಗಿಡವನ್ನು ಒಂದೇ ಪಾಟ್ಗೆ 2 ಗಿಡವನ್ನು ರಿಪಾರ್ಟ್ ಮಾಡಿ ಇಟ್ಟಿದ್ದೀನಿ. ಸ್ಟೆಮ್ಗಳನ್ನ ರಿಪಾರ್ಟ್ ಮಾಡಿದ್ದೀನಿ. ನೋಡೋಣ ಮುಂದೆ ಇದರದ್ದು ಗ್ರೋತ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ. ಹಾಗೆ ಈ ಗಿಡಗಳಿಗೆ ನಾವು ಏನು ಫರ್ಟಿಲೈಸರ್ನ ಬಳಸ್ತೀವಿ ಅಂತ ಹೇಳೋದಾದರೆ, ಆ ಗಿಡ ಏನು ತುಂಬ ಫರ್ಟಿಲೈಸರ್ನೇನು ಹಾಕೋಗಿಲ್ಲ. ಅಗ್ಲೋನಿಮಾ ಪ್ಲ್ಯಾಂಟ್ಗೆ ನಾನು ಆರ್ಗ್ಯಾನಿಕ್ ಆಗಿರುವಂತಹ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯಿಂದ ಬಂದಂತಹ ಈ ನೀರನ್ನೇ ನಾನು ಆ ಗಿಡಗಳಿಗೆ ಫರ್ಟಿಲೈಸರ್ ಆಗಿ ನಾನು ಒಂದು 2 ಮಂತ್ಸ್ಗೊಂದು ಸಾರಿ ಹಾಕ್ತೇನೆ. ಹೀಗೆ ಸ್ವಲ್ಪ ಫರ್ಟಿಲೈಸರ್ನ ಈ ಗಿಡಗಳಿಗೆ ನಾನು ಕೊಡ್ತೇನೆ. 2 ಮಂತ್ಸ್ಗೊಂದು ಸಾರಿ ಕೊಡ್ತೇನೆ. ಹಾಗೆ ಕೆಮಿಕಲ್ ಫರ್ಟಿಲೈಸರು ಕೂಡ ಹಾಕ್ತೇನೆ. ಹಾಗೆ ಈ ಗಿಡಗಳಿಗೆ ನಾನು ಕೆಮಿಕಲ್ ಫರ್ಟಿಲೈಸರ್ನು ಕೂಡ ಕೊಡ್ತೇನೆ. ಪ್ಲ್ಯಾಂಟ್ ಬೂಸ್ಟರ್ ಈ ಫರ್ಟಿಲೈಸರ್ನ ನಾನು ಸಾಮಾನ್ಯವಾಗಿ ಈ ಗಿಡಗಳಿಗೆ ಕೊಡ್ತೇನೆ. ಇದನ್ನು ನೀರಿಗೆ ಮಿಕ್ಸ್ ಮಾಡಿ ಒಂದೊಂದು ಡ್ರಾಪಷ್ಟು ಹೀಗೆ ಕೊಡ್ತೇನೆ. ಇದರಿಂದನೂ ಕೂಡ ಗಿಡಗಳು ನನ್ನ ಹತ್ರ ತುಂಬ ಚೆನ್ನಾಗಿ ಬೆಳೆದಿದೆ. ಹಾಗಾಗಿ ಗಿಡನ ಬೆಳೆಸ್ಕೊಳ್ಬೇಕು ಅಂತ ಇಷ್ಟ ಇರೋರು ಈ ಅಗ್ಲೋನಿಮಾ ಪ್ಲ್ಯಾಂಟ್ಗೆ ಇದು ಕೂಡ ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಒಳ್ಳೆಯ ಬೆಳವಣಿಗೆಯನ್ನು ಗಿಡಗಳಲ್ಲಿ ನಮಗೆ ಕೊಡುತ್ತೆ. ಆಸಕ್ತಿ ಇರೋರು ಟ್ರೈ ಮಾಡಿ. ಅಗ್ಲೋನಿಮಾ ಪ್ಲ್ಯಾಂಟ್ನಲ್ಲಿ ಈ ರೀತಿ ಹೂಗಳು ಬರ್ತವೆ. ಈ ರೀತಿ ಹೂಗಳು ಬಂದರೆ ಅಗ್ಲೋನಿಮಾ ಈ ಪ್ಲ್ಯಾಂಟ್ದು ಬೆಳವಣಿಗೆನೇ ನಿಂತೋಗುತ್ತೆ. ಅಂದರೆ ಈ ಪ್ಲ್ಯಾಂಟ್ನಲ್ಲಿ ಈ ಹೂವನ್ನು ನಾವು ಬೆಳೆಯೋದಕ್ಕೆ ಬಿಟ್ಟರೆ ಇದು ಒಂದು ರೀತಿ ಪೀಸ್ ಲಿಲ್ಲಿ ಥರ ವೈಟ್ ಕಲರ್ದು ಒಂದು ಹೂ ಬರುತ್ತೆ, ಅಥವಾ ಗ್ರೀನ್ ಕಲರಲ್ಲೂ ಕೂಡ ಬರುತ್ತೆ. ಇದನ್ನು ನಾವು ಬೆಳೆಯೋದಕ್ಕೆ ಬಿಟ್ಟರೆ ಈ ಪ್ಲ್ಯಾಂಟ್ಗಳು ಕುಡಿ ಭಾಗದಿಂದನೇ ಹಾಳಾಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಈ ಪ್ಲ್ಯಾಂಟಲ್ಲಿ ಹೂಗಳು ಬಾರದೇ ಇದ್ದಂತೆ ನೋಡ್ಕೊಳ್ಳೋದು ಕೂಡ ಒಳ್ಳೆಯದು. ಆಗ ನಾವು ಒಳ್ಳೆ ಗಿಡವನ್ನು ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಗಿಡ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಆ ಥರ ಹೂಗಳನ್ನೇನಾದರೂ ನಾವು ಬೆಳೆಸೋದಕ್ಕೆ ಬಿಟ್ಟರೆ. ಹಾಗಾಗಿ ಹೂಗಳು ಬಾರದಂತೆ ಅಗ್ಲೋನಿಮಾ ಪ್ಲ್ಯಾಂಟ್ನ ನೋಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ನನಗೆ ಇದುವರೆಗೂ ಅಗ್ಲೋನಿಮಾ ಪ್ಲ್ಯಾಂಟ್ಸ್ ಬಗ್ಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮ್ಗಳ ಹತ್ರ ಶೇರ್ ಮಾಡಿದ್ದೀನಿ. ಹಾಗೆ ನಾನು ಬೆಳೆಸುವಂತಹ ವಿಧಾನವನ್ನು ನಿಮ್ಗಳ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕಿದಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲರೂ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.